ನಮಗೆಲ್ಲರಿಗೂ ಶಂಕರಾಚಾರ್ಯರು ಸ್ಥಾಪನೆ ಮಾಡಿರುವಂತಹ ಶ್ರೀಚಕ್ರದ ಆ ಒಂದು ಶಕ್ತಿ ತಿಳಿದೇ ಇದೆ. ಎಲ್ಲರೂ ಶ್ರೀಚಕ್ರ ಉಪಾಸನೆ ಮಾಡುವಂಥದ್ದು ತುಂಬಾ ಕಷ್ಟ. ಅದಕ್ಕೆ ಮುತ್ತುಸ್ವಾಮಿ ದೀಕ್ಷಿತರು ಅಭಿನವ ಶಂಕರರು ಅಂತಾನೆ ಕರೆಯೋದು ನಾವು. ನಮಗೆ ಅವರು ಗೋಚರ ಆಗೋದು ಶಂಕರಾಚಾರ್ಯರ ತರನೇ. ಸೊ ಅಭಿನವ ಶಂಕರರಾಗಿ ಬಂದು ಆ ನವಾವರಣ 9 ಆವರಣಗಳಿದೆ ಶ್ರೀಚಕ್ರಕ್ಕೆ. ಕೊನೆಗೆ ಬಿಂದು ತಲುಪಬೇಕು ಅಂದ್ರೆ ತುಂಬಾ ಕಷ್ಟ ಸಾಧ್ಯವಾದಂಥದ್ದು. ಆದ್ರೆ ಅವರ ಕೃತಿಗಳಲ್ಲಿ ಅವರು ಮಾಡಿದ ತಪಸ್ಸನ್ನ ತುಂಬಿಕೊಟ್ಬಿಟ್ಟಿದ್ದಾರೆ. ಆ ಕೃತಿಗಳನ್ನ ಸರಿಯಾಗಿ ಹಾಡಿದ್ರೆ ಅಥವಾ ಸರಿಯಾಗಿ ಕೇಳಿದ್ರೆ ಸಾಕು, ಆ ಶ್ರೀಚಕ್ರ ಉಪಾಸನೆ ಮಾಡಿದಂತಹ ಶಕ್ತಿ ಏನಿದೆ ಅದು ನಮಗೆ ಲಭಿಸುವಂಥದ್ದು. 9 ಆವರಣಗಳನ್ನು ದಾಟಿ ಕೊನೆಗೆ ಬಿಂದು ಚಕ್ರವನ್ನು ತಲುಪಿದ ಅಂತಹ ಸಮಯದಲ್ಲಿ ಆ ಮಂಗಳ ಕೃತಿಯನ್ನ ಮಾಡಿದ್ದಾರೆ. ಸ್ಮಾಲ್ ಕಾಂಪೋಸಿಷನ್. ನವಾವರಣಗಳೆಲ್ಲವೂ ಕಬ್ಬಿಣದ ಕಡಲೆನೆ. ಕೊನೆಗೆ ನವಾವರಣಗಳೆಲ್ಲ ಆದ್ಮೇಲೆ ಒಂದು ಮಂಗಳ ಕೃತಿ. ಸೊ ಆ ಒಂದು ಮಂಗಳ ಕೃತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆ ಶ್ರೀಚಕ್ರದ ಎಲ್ಲ ಪವರ್ಸ್, ಎಲ್ಲ ಶಕ್ತಿಯು ನಮ್ಮೆಲ್ಲರಿಗೂ ಸೇರಲಿ. ತನ್ಮೂಲಕವಾಗಿ ನಾವೆಲ್ಲರೂ ಚೆನ್ನಾಗಿ ಸುಖವಾಗಿ ಆರೋಗ್ಯ ಸಮೃದ್ಧಿಯಿಂದ ಸಂತೋಷವಾಗಿರೋಣ ಅಂತ ಕೇಳ್ಕೊಳ್ತಾ, ಶ್ರೀರಾಗದಲ್ಲಿ ಶ್ರೀ ಕಮಲಾಂಬಿಕೆ ಮಂಗಳ ಕೃತಿ, ನವಾವರಣದ ಮಂಗಳ ಕೃತಿ, ನವರಾತ್ರಿಯ ಈ ಸಂದರ್ಭದಲ್ಲಿ ನವವರ್ಣದ ಮಂಗಳ ಕೃತಿಯೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. Say
शङ्करि शङ्कर गुरु गुह भव शङ्करि एकाक्षरि भुवनेश्वरि ईशा प्रियकरि श्रीकरि सुखकरि श्री महात्रिपुर सुन्दरि शातोदरि शातोदरि चन्द्रकलाधरि शङ्करि शङ्कर गुरु भव तव शङ्करि एकाक्षरि भुवनेश्वरि ईशा प्रियकरि श्रीकरि सुखकरि श्री महात्रिपुर सुन्दरि श्री कमलाम्बिके श्री अम्बिके श्रीपति विनुते सिते श्रीमसरिते श्री कमलाम्बिके महिमा महिमा कमलाम्बिके मंगलम जय मंगल शुभ